ಶ್ರೀರಾಮ ಸಮರ್ಥ. ಮಾರ್ಚ್ 10. ಪ್ರಪಂಚದಲ್ಲಿ ಸ್ತ್ರೀಯರು ಹೇಗೆ ನಡೆದುಕೊಳ್ಳಬೇಕು? ಪತಿ ಸೇವೆ ನಮ್ಮ ಧರ್ಮವು, ಪ್ರಪಂಚದ ಕರ್ತವ್ಯವೇ ನಮ್ಮ ಸತ್ಕರ್ಮವು, ಅಂತರಂಗದ ಸಮಾಧಾನವೇ ನಮ್ಮ ಸಾಧನವು. ಎಲ್ಲರೂ ಇರಬೇಕು ಸುಖದಲ್ಲಿ, ರಾಮನಾಮ ತೆಗೆದುಕೊಳ್ಳಬೇಕು ನಿತ್ಯ ಮುಖದಲ್ಲಿ. ಸರ್ವ ಸುಖದ ಪ್ರಾಪ್ತಿ ಕುಳಿತಲ್ಲೇ ಸಿಗುವನು ರಘುಪತಿ. ಕರ್ತವ್ಯದಲ್ಲಿರಬೇಕು ತತ್ಪರ, ಬಾಯಲ್ಲಿ ನಾಮವಿರಬೇಕು ನಿರಂತರ. ದೇಹದಿಂದ ಮಾಡಬೇಕು ಸೇವೆಯನ್ನು, ತಿಳಿಯಬಾರದು ಇದಕ್ಕಿಂತ ಬೇರೆ ದೊಡ್ಡ ಲಾಭವನ್ನು. ಭಗವಂತನು ಕೊಟ್ಟಿದ್ದೆಲ್ಲವನ್ನು ಅವನದೆಂದೇ ಕಾಯ್ದುಕೊಳ್ಳಬೇಕದನ್ನು. ಲೋಭದಲ್ಲಿ ತೊಡಗಿಸಬಾರದು ಚಿತ್ತ, ಇದೇ ಪರಮಾರ್ಥವು ಸತ್ಯ. ಇರಬಾರದು ಜ್ಞಾನ ಯಾವುದರದು, ಅನಿಸಬೇಕು ಸದಾ ನಾಮ ತೆಗೆದುಕೊಳ್ಳಬೇಕೆಂದು. ಸಂಸಾರದಲ್ಲಿ ಇರಬೇಕು ಸಮಾಧಾನ, ಇದೇ ಭಕ್ತನ ಮುಖ್ಯ ಲಕ್ಷಣ. ಶ್ರೇಷ್ಠ ಪತಿವ್ರತೆ ಸಾಧ್ವಿಯರನ್ನು ಮಾಡಬೇಕು ಸ್ಮರಣೆಯನ್ನು, ಯಾವುದು ಮಾಡುವುದೋ ಪುಣ್ಯವಂತರನ್ನು. ದುರುತ್ತರಾಡಬಾರದು ಪತಿಗೆ, ಸಮಾಧಾನವಿಟ್ಟುಕೊಂಡು ಮನದೊಳಗೆ. ಯಾವುದು ಸೇರುವುದೋ ಸಜ್ಜನರಿಗೆ, ಪತಿಗಿಂತ ದೈವವಿಲ್ಲವೆಂದು ತಿಳಿಯಬೇಕು. ಮನೆಯಲ್ಲಿ ಸದಾ ಸಮಾಧಾನ ಕಾಯ್ದುಕೊಳ್ಳಬೇಕು. ನಿಮ್ಮ ಪತಿಯಂಥವರ ಸಹವಾಸ ಪ್ರಾಪ್ತವಾಗಿರುವುದು ಭಾಗ್ಯ ವಿಶೇಷ. ಅವರ ಆಜ್ಞೆಯಂತೆ ನಡೆಯಿರಿ, ಅವರ ಸುಖವೇ ನಿಮ್ಮ ಸುಖವೆಂದರಿಯಿರಿ. ರಾಮನನ್ನು ಸ್ಮರಿಸಿದರೆ ಚಿತ್ತದಲ್ಲಿ, ಪ್ರಪಂಚದ ಚಿಂತೆ ಅವನ ಕೈಯಲ್ಲಿ. ಪ್ರಪಂಚದಲ್ಲಿರಬೇಕು ಸಾವಧಾನ, ಆದರೂ ಲೋಭದಲ್ಲಿರಬಾರದು ಮನ. ಧನ ಸಂಗ್ರಹ ಮಾಡಿರಿ, ಎಲ್ಲವನ್ನೂ ಖರ್ಚು ಮಾಡಬೇಡಿರಿ. ಪ್ರಪಂಚದ ರೀತಿ ಇದು, ಜಗತ್ತಿನಲ್ಲಿ ನಡೆದು ಬಂದಿರುವುದು. ಲೋಭದಲ್ಲಿರುವುದು ಜಗತ್ತಿನ ರೀತಿ, ಹಿಡಿಸದಿರಲಿ ನಮಗೆ ಆ ರೀತಿ. ದೇಹದಿಂದ ಮಾಡಬೇಕು ಪತಿ ಸೇವಾ, ಧ್ಯಾನದಲ್ಲಿರಬೇಕು ರಾಮದೇವ. ಅವರ ಪ್ರಪಂಚ ಉತ್ತಮವಾಯಿತು, ಇದೇ ನನ್ನ ಹೃತ್ಪೂರ್ವಕ ಆಶೀರ್ವಾದವಾಯಿತು. ಪ್ರಪಂಚದ ಸಂಗತಿ ಚಿಂತೆಯ ಉತ್ಪತ್ತಿ, ಅಲ್ಲಿ ಹಿಡಿದರೆ ನಾಮದ ಸಂಗತಿ. ಚಿಂತೆರಹಿತ ಆನಂದದ ಪ್ರಾಪ್ತಿ. ಮಗಳ ಲಗ್ನದ ಚಿಂತೆ ಮಾಡಬಾರದು, ಪ್ರಯತ್ನವಂತೂ ಬಿಡಬಾರದು. ಪ್ರಯತ್ನದ ಕೊನೆಗೆ ಪರಮೇಶ್ವರ, ಮನದಲ್ಲಿರಬೇಕು ಸಾಧು ಸಂತರ ಈ ವಿಚಾರ. ಆರಂಭದಲ್ಲಿ ರಾಮನನ್ನು ಸ್ಮರಿಸಿದವನು, ಅವನಿಗೆ ಪ್ರಯತ್ನಾಂತದಲ್ಲಿ ಶ್ರೀರಾಮನು. ಇಟ್ಟುಕೊಳ್ಳಬೇಕು ಇದೇ ವಿಶ್ವಾಸವನ್ನು, ಸುಖವಾಗಿ ಮಾಡಬೇಕು ಪ್ರಪಂಚವನ್ನು. ಮೇಲೆ ಮೇಲೆ ಮಧುರ ಭಾಷಾ, ಒಳಗೆ ತುಂಬಿರುವುದು ವಿಷ. ಇರಬಾರದು ಅಂಥವರ ಸಹವಾಸ. ನಿಮಗೆ ನಾನು ಹೇಳುವೆ ಹಿತ, ದೃಶ್ಯದಲ್ಲಿಡಬೇಡಿರಿ ಚಿತ್ತ. ರಾಮ ಸೇವೆಗೆಂದೇ ಪ್ರಾಣ, ಮಾಡಬೇಕಾಗಿದೆ ರಕ್ಷಣ. ಜಗತ್ತಿನಲ್ಲಿಯ ಮಾನ ಅಪಮಾನ, ಘಾತಕ್ಕೆ ಅವೇ ಮೂಲ ಕಾರಣ. ಮಾಡುತ್ತಿರುವಾಗ ಯಾವುದೇ ಕಾರ್ಯವನ್ನು ಕಾಯ್ದುಕೊಳ್ಳಬೇಕು ಮನಸ್ಸಿನ ಶಾಂತತೆಯನ್ನು. ವ್ಯವಹಾರ ಬುದ್ಧಿಯಿಂದಲೇ ಮಾಡಬೇಕು ಕರ್ಮಗಳನ್ನು. ಆಪ್ತೇಷ್ಟ ಮಿತ್ರ ಸಜ್ಜನರನ್ನು ಸಮಾಧಾನದಲ್ಲಿಡಬೇಕು ಅವರನ್ನು. ಆದರೂ ಆಗಬಾರದು ಅವರ ಆಧೀನನು. ಎಲ್ಲರೊಡನೆ ಇರಬೇಕು ಪ್ರೇಮದಿಂದ, ಚಿತ್ತ ದುಶ್ಚಿತ್ತವಾಗಬಾರದು ಯಾವುದರಿಂದ. ಬಂದ ಅತಿಥಿಗೆ ಅನ್ನ ಹಾಕಿರಿ, ಯಾರನ್ನೂ ಹಾಗೆ ಕಳಿಸಬೇಡಿರಿ. ಇಂದಿನ ಮುಖ್ಯ ವಿಚಾರ, ರಾಮನಲ್ಲಿಡಬೇಕು ವಿಶ್ವಾಸವನ್ನು, ಸುಖದಿಂದ ಮಾಡಬೇಕು ಸಂಸಾರವನ್ನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.